ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ತೊಂದರೆ ಇದೆ ಅಂತ ಮೊದಲೇ ಭವಿಷ್ಯ ಹೇಳಿದ್ರಂತೆ ಜ್ಯೋತಿಷಿಯೊಬ್ರು. ಸಂಕ್ರಾಂತಿವರೆಗೂ ಕೂಡ ತೊಂದರೆ ಇದೆ, ಹಾಗಾಗಿ ಜಾಗರೂಕತೆಯಿಂದ ಹುಷಾರಾಗಿರಿ ಅಂತ ಭವಿಷ್ಯ ಹೇಳಿದ್ರು ಜ್ಯೋತಿಷಿ. ಮೊದಲೇ ಭವಿಷ್ಯ ನುಡಿದಿದ್ದ ಕುಟುಂಬದ ಜ್ಯೋತಿಷಿ ಆಗಿರುವಂತ ಪುಂಡಲೀಕ ಶಾಸ್ತ್ರಿಗಳು. MLA ಆಗುವುದು, ಮಿನಿಸ್ಟರ್ ಆಗುವುದು ಎಲ್ಲವನ್ನೂ ಕೂಡ ಇವರೇ ಹೇಳಿದ್ರಂತೆ. ಇವರು MLA ಆಗುವ ಮುಂಚೆ ಕೂಡ ನೀವು MLA ಆಗ್ತೀರಾ ಅಂತಾನು ಹೇಳಿದ್ರಂತೆ. ಮಿನಿಸ್ಟರ್ ಆಗುವಂತ ಯೋಗ ಇದೆ ಅಂತ ಕೂಡ ಹೇಳಿದ್ರಂತೆ. ಅವರ ಕುಟುಂಬದ ಜ್ಯೋತಿಷಿ ಆಗಿರುವಂತ ಪುಂಡಲೀಕ ಶಾಸ್ತ್ರಿಗಳು, ಹುನಗುಂದ ತಾಲೂಕಿನ ಕೋಡಿಹಾಳದ ಪುಂಡಲೀಕ ಶಾಸ್ತ್ರಿಗಳು ಭವಿಷ್ಯ ನುಡಿದಿದ್ರಂತೆ. ಅದರಂತೆ ಎಲ್ಲವೂ ಆಗಿದೆ. ಈಗ ಅವರಿಗೆ ತೊಂದರೆ ಆಗುತ್ತೆ, ಏನಾದರೂ ಅಪಘಾತ ಆಗುತ್ತೆ ಅಂತ ಕೂಡ ಮುನ್ಸೂಚನೆ ಕೊಟ್ಟಿದ್ರಂತೆ. ಅದರಂತೆಯೇ ಸಂಕ್ರಾಂತಿ ದಿನದಂದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಪಘಾತ ಆಗಿದೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಬಟ್ ಈ ರೀತಿ ಒಂದು ಅಪಘಾತ ಅಥವಾ ಒಂದು ತೊಂದರೆ ಆಗುತ್ತೆ ಅನ್ನೋದನ್ನ ಅವರ ಕುಟುಂಬದ ಶಾಸ್ತ್ರಿಗಳಾಗಿರುವಂತ ಪುಂಡಲೀಕ ಶಾಸ್ತ್ರಿಗಳು ಹೇಳಿದ್ರಂತೆ. ಮೊದಲೇ ಭವಿಷ್ಯವನ್ನ ನುಡಿದಿದ್ರಂತೆ. ಕಂಟಕ ಹೋಯಿತು, ಒಳ್ಳೆಯದು ಮಾಡಿ ಸಂಕ್ರಾಂತಿ ಜೀವಂತವಾಗಿದ್ದಾರೆ. ಅವರ ಜೀವದ ಕಂಟಕ ಹೋಯಿತು, ಒಳ್ಳೆಯದು ಮಾಡಿ ಸಂಕ್ರಾಂತಿ ಸಂಕ್ರಾಂತಿ ಒಳ್ಳೆ ದೋಷ ಇತ್ತು, ಸಂಕ್ರಾಂತಿ ದೋಷ ಹೋಯಿತು, ಒಳ್ಳೆದಾಗಲಿ. ಜೀವಂತವಾಗಿದ್ದಾರೆ. ಅವರ ಜೀವದ ಕಂಟಕ ಹೋಯಿತು, ಒಳ್ಳೆಯದು ಮಾಡಿ ಸಂಕ್ರಾಂತಿ ಸಂಕ್ರಾಂತಿ ಒಳ್ಳೆ ದೋಷ ಇತ್ತು, ಸಂಕ್ರಾಂತಿ ದೋಷ ಹೋಯಿತು, ಒಳ್ಳೆದಾಗಲಿ. ಜೀವಂತವಾಗಿದ್ದಾರೆ. ಅವರ ಜೀವದ ಕಂಟಕ ಹೋಯಿತು.